ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಅನುಪಾತ ಮತ್ತು ಸಮಾನುಪಾತ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಮುಂದಿನವುಗಳು ಸಮಾನುಪಾತದಲ್ಲಿವೆಯೇ ನಿರ್ಧರಿಸಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಸಂಖ್ಯೆಗಳು ಸಮಾನುಪಾತದಲ್ಲಿವೆಯೇ ಎಂದು ಈಗ ನಾವು ಕಂಡುಹಿಡಿಯಬೇಕು. ಪ್ರಶ್ನೆ ನಂಬರ್ ಎ, 15, 45, 40 ಮತ್ತು 120. ಈಗ ನಾವು ಈ 4 ಸಂಖ್ಯೆಗಳಲ್ಲಿ 2 ಸಂಖ್ಯೆ ಮತ್ತು 2 ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ತೆಗೆದುಕೊಳ್ಳಬೇಕು. ಮೊದಲನೇ ಸಂಖ್ಯೆ 15, 45 ನಾವು 15ಕ್ಕೆ ಭಾಗಿಸಬೇಕು. 15 ಭಾಗಿಸು 45 ಮತ್ತು 40 ಭಾಗಿಸು 120 ಎಂದು ತೆಗೆದುಕೊಳ್ಳಬೇಕು. ಈಗ ಇಲ್ಲಿ 15/45, 40/120 2 ಭಾಗಲಬ್ಧ ಸಂಖ್ಯೆಯನ್ನಾಗಿ ಬರೆದುಕೊಂಡಿದ್ದೇವೆ. ಈಗ ನಾವು ಈ ಸಂಖ್ಯೆಗಳನ್ನು ಛೇದ ಹೊಡೆಯೋಣ. 15 1 15, 3 45, ಇಲ್ಲಿ 41 40, 43 120, ಇಲ್ಲಿ 1/3, ಇಲ್ಲೂ ಕೂಡ 1/3 ಬಂದಿದೆ. ಆ ಸಂಖ್ಯೆಗಳನ್ನು ಬರೆಯೋಣ. 1/3 ಮತ್ತು 1/3 ಈ 2 ಸಂಖ್ಯೆಗಳು ಸಮನಾಗಿದ್ದಾವೆ. ಆದ್ದರಿಂದ ಈ 4 ಸಂಖ್ಯೆಗಳು ಸಮಾನುಪಾತದಲ್ಲಿವೆ ಎಂದು ನಾವು ಹೇಳಬಹುದು. ಆದ್ದರಿಂದ ಇವು ಸಮಾನುಪಾತದಲ್ಲಿವೆ. ಪ್ರಶ್ನೆ ಬಿ, 33, 121, 9 ಮತ್ತು 96. ಈ ಸಂಖ್ಯೆಯನ್ನು ಕೂಡ ನಾವು ಮೊದಲಿನ ಪ್ರಶ್ನೆಯಂತೆ ಬಿಡಿಸೋಣ. 33 ಭಾಗಿಸು 121, 3 ಮತ್ತು 4ನೇ ಸಂಖ್ಯೆ 9 ಭಾಗಿಸು 96. ಈಗ ಇಲ್ಲಿ 33 ಮತ್ತು 121 ಇದೆ. ಈ 2 ಸಂಖ್ಯೆಗಳನ್ನು ನಾವು 11ರಿಂದ ಭಾಗಿಸಬಹುದು. 11 3 33, 11 11 121 ಬರುತ್ತದೆ. ಇಲ್ಲಿ 9 ಮತ್ತು 96 ಕೊಟ್ಟಿದ್ದಾರೆ. ಇಲ್ಲಿ ನಾವು 3ರಿಂದ ಈ ಸಂಖ್ಯೆಗಳನ್ನು ಭಾಗಿಸೋಣ. 3 3 9, ಇಲ್ಲಿ 3 3 9, 3 2 6, 3/32 ಬಂದಿದೆ. 3/11 ಮತ್ತು 3/32 ಈ 2 ಸಂಖ್ಯೆಗಳು ಸಮನಾಗಿಲ್ಲ. ಆದ್ದರಿಂದ ಇವು ಸಮಾನುಪಾತದಲ್ಲಿಲ್ಲ ಎಂದು ಬರೆಯೋಣ. ಇವು ಸಮಾನುಪಾತದಲ್ಲಿ ಇಲ್ಲ. ಸಿ ಪ್ರಶ್ನೆ 24, 28, 36 ಮತ್ತು 48. 24/28, 36/48. ಈಗ ನಾವು ಈ ಸಂಖ್ಯೆಗಳನ್ನು ಯಾವ ಮಗ್ಗಿಯಿಂದ ಛೇದ ಹೊಡೆಯಬಹುದು ಎಂದು ನೋಡೋಣ. 4ರಲ್ಲಿ ಈ 2 ಸಂಖ್ಯೆಗಳು ಬರುತ್ತವೆ. 4 6 24, 4 7 28. ಇಲ್ಲಿ 4ರ ಮಗ್ಗಿಯಲ್ಲಿ 4 9 36, 48 ಇದೆ. 4 1 4, 4 2 8 ಬಂದಿದೆ. 6/7 ಮತ್ತು 9/12 ಬರೆದುಕೊಳ್ಳೋಣ. 6/7, 9/12 ಈ ಸಂಖ್ಯೆಗಳು ಸಮನಾಗಿಲ್ಲ. ಆದ್ದರಿಂದ ಇವು ಸಮಾನುಪಾತದಲ್ಲಿ ಇಲ್ಲ ಎಂದು ಬರೆಯಬೇಕು. ಇವು ಸಮಾನುಪಾತದಲ್ಲಿ ಇಲ್ಲ. ಡಿ ಪ್ರಶ್ನೆ 32, 48, 70 ಮತ್ತು 210 ಬರೆದುಕೊಳ್ಳೋಣ. 32/48, 70 ಮತ್ತು 210. ಈಗ ನಾವು ಈ ಸಂಖ್ಯೆಗಳನ್ನು 16ರ ಮಗ್ಗಿಯಿಂದ ಛೇದ ಹೊಡೆಯಬಹುದು. 16 2 32, 16 3 48. ಈಗ ನಾವು ಈ ಸಂಖ್ಯೆಯನ್ನು 71 70, 73 210 ಬರುತ್ತದೆ. ಈ ರೀತಿಯಾಗಿ ಛೇದ ಹೊಡೆದಿದ್ದೇವೆ. 2/3 ಮತ್ತು 1/3 ಬಂದಿದೆ. ಈ 2 ಸಂಖ್ಯೆಗಳು ಕೂಡ ಈಗ ಸಮನಾಗಿಲ್ಲ. ಆದ್ದರಿಂದ ಈಗ ನಾವು ಇವು ಸಮಾನುಪಾತದಲ್ಲಿ ಇಲ್ಲ ಎಂದು ಬರೆಯಬೇಕು. ಇವು ಸಮಾನುಪಾತದಲ್ಲಿ ಇಲ್ಲ. ಪ್ರಶ್ನೆ ನಂಬರ್ ಇ, 4 6 8 12, 4/6
8/12. ಈಗ ನಾವು ಈ ಸಂಖ್ಯೆಯನ್ನು 2ರಿಂದ ಛೇದ ಹೊಡೆಯೋಣ. 2 2 4, 2 3 6. ಈ ಸಂಖ್ಯೆಯನ್ನು ನಾವು 4ರಿಂದ ಛೇದ ಹೊಡೆಯಬಹುದು. 4 2 8, 4 3 12. 2/3 ಮತ್ತು 2/3 ಎರಡು ಸಮನಾಗಿದ್ದಾವೆ. ಬರೆದುಕೊಳ್ಳೋಣ. 2/3 ಮತ್ತು 2/3 ಈಕ್ವಲ್ಸ್ ಟು ಚಿಹ್ನೆಯನ್ನು ಹಾಕಬೇಕು. ಆದ್ದರಿಂದ ಈ ಎರಡೂ ಸಂಖ್ಯೆಗಳು ಸಮನಾಗಿದ್ದರಿಂದ ಇವು ಸಮಾನುಪಾತದಲ್ಲಿವೆ. ಇವು ಸಮಾನುಪಾತದಲ್ಲಿ ಇವೆ. ಎಫ್ ಪ್ರಶ್ನೆ 33 44 75 ಮತ್ತು 100. 33 44 75 100. ಈಗ ನಾವು ಈ ಎರಡೂ ಸಂಖ್ಯೆಯನ್ನು 11ರಿಂದ ಛೇದ ಹೊಡೆಯಬಹುದು. 11 3 33, 11 4 44. ಇಲ್ಲಿ 75 ಮತ್ತು 100 ಇದೆ. ಈಗ ನಾವು 25ರ ಮಗ್ಗಿಯಿಂದ ಈ ಎರಡೂ ಸಂಖ್ಯೆಗಳನ್ನು ಛೇದ ಹೊಡೆಯಬಹುದು. 25 3 75, 25 4 100. ಇಲ್ಲೂ ಕೂಡ 3/4 3/4 ಎರಡೂ ಸಂಖ್ಯೆಗಳು ಸಮನಾಗಿದ್ದಾವೆ. 3/4 ಈಕ್ವಲ್ಸ್ ಟು 3/4 ಬಂದಿದೆ. ಆದ್ದರಿಂದ ಇವು ಸಮಾನುಪಾತದಲ್ಲಿವೆ ಎಂದು ಈಗ ಬರೆಯಬೇಕು. ಆದ್ದರಿಂದ ಇವು ಸಮಾನುಪಾತದಲ್ಲಿ ಇವೆ. ಪ್ರಶ್ನೆ ನಂಬರ್ 2. ಮುಂದೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ತಪ್ಪು ಎಂದು ತಿಳಿಸಿ. ಇಲ್ಲೂ ಕೂಡ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲಿನ ಲೆಕ್ಕದಂತೆ ನಾವು ಈ ಲೆಕ್ಕದಲ್ಲೂ ಕೂಡ ಇವು ಸಮಾನುಪಾತದಲ್ಲಿ ಇವೆಯೇ ಇಲ್ಲವೇ ಎಂದು ಕಂಡುಹಿಡಿದು ಸರಿ ಅಥವಾ ತಪ್ಪು ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ ಎ 16:24 ಸಮಾನುಪಾತ 20:30. ಇಲ್ಲಿ ಸಮಾನುಪಾತ ಎಂದರೆ ಈ ಎರಡು ಅನುಪಾತಗಳು ಸಮನಾಗಿವೆ ಎಂದು ಅರ್ಥ. ಎರಡು ಅನುಪಾತಗಳು ಸಮನಾಗಿವೆ ಎಂದು ಹೇಳುವಾಗ ನಾವು ಮಧ್ಯದಲ್ಲಿ ಸಮಾನುಪಾತವನ್ನು ಉಪಯೋಗಿಸಬೇಕು. 16/24 20/30. ಈಗ ನಾವು ಛೇದ ಹೊಡೆಯೋಣ. 4ರ ಮಗ್ಗಿಯಲ್ಲಿ 4 4 16, 4 6 24. ಈ ಸಂಖ್ಯೆಯನ್ನು 5ರ ಮಗ್ಗಿಯಿಂದ ಛೇದ ಹೊಡೆಯೋಣ. 5 4 20, 5 6 30. 4/6 4/6 ಬರೆದುಕೊಳ್ಳೋಣ. 4/6 ಈಕ್ವಲ್ಸ್ ಟು 4/6. ಇವು ಸಮಾನುಪಾತದಲ್ಲಿವೆ. ಆದ್ದರಿಂದ ಈ ಹೇಳಿಕೆ ಸರಿ ಎಂದು ಬರೆಯಬೇಕು. ಹೇಳಿಕೆ ಸರಿ. ಪ್ರಶ್ನೆ ಬಿ 21:6 ಸಮಾನುಪಾತ 35:10. ಈಗ ಬರೆದುಕೊಳ್ಳೋಣ. 21/6 35/10. ಈಗ ನಾವು ಈ ಎರಡೂ ಸಂಖ್ಯೆಯನ್ನು 3ರ ಮಗ್ಗಿಯಲ್ಲಿ ಛೇದ ಹೊಡೆಯಬಹುದು. 3 2 6, 3 7 21. ಈ ಸಂಖ್ಯೆಗಳನ್ನು 5ರ ಮಗ್ಗಿಯಿಂದ ಛೇದ ಹೊಡೆಯೋಣ. 5 2 10, 5 7 35. 7/2 7/2 ಬರೆದುಕೊಳ್ಳೋಣ. 7/2 ಈಕ್ವಲ್ಸ್ ಟು 7/2 ಸಮನಾಗಿವೆ. ಆದ್ದರಿಂದ ಈ ಹೇಳಿಕೆ ಕೂಡ ಸಮನಾಗಿದೆ. ಹೇಳಿಕೆ ಸರಿ. ಸಿ ಪ್ರಶ್ನೆ 12:18 ಸಮಾನುಪಾತ 28:12. ಪ್ರಶ್ನೆಯನ್ನು ಬರೆದುಕೊಳ್ಳೋಣ. 12/18 28/12. ಈಗ ನಾವು ಈ ಸಂಖ್ಯೆಯನ್ನು 6ರ ಮಗ್ಗಿಯಿಂದ ಛೇದ ಹೊಡೆಯೋಣ. 6 2 12, 6 3 18. ಈ ಸಂಖ್ಯೆಯನ್ನು ನಾವು ಈಗ 7ರ ಮಗ್ಗಿಯಿಂದ 4ರ ಮಗ್ಗಿಯಿಂದ ಛೇದ ಹೊಡೆಯಬೇಕು. 4 7 28, 4 3 12 ಬಂದಿದೆ. ಇಲ್ಲಿ 2/3 7/3 ಸಂಖ್ಯೆಗಳು ಬದಲಾಗಿದ್ದಾವೆ. 2/3 7/3 ಈ ಎರಡೂ ಸಂಖ್ಯೆಗಳು ಸಮನಾಗಿಲ್ಲ. ಆದ್ದರಿಂದ ಇಲ್ಲಿ ಹೇಳಿಕೆ ತಪ್ಪು ಎಂದು ನಾವು ಬರೆಯಬೇಕು. ಹೇಳಿಕೆ ತಪ್ಪು. ಪ್ರಶ್ನೆ ಡಿ 8:9 ಸಮಾನುಪಾತ 24:27. ಈಗ ನಾವು ಬರೆದುಕೊಳ್ಳೋಣ. 8/9 ಮತ್ತು 24/27. ಇಲ್ಲಿ ನಾವು 8 ಮತ್ತು 9 ಛೇದ ಹೊಡೆಯಲು ಸಾಧ್ಯವಿಲ್ಲ. 24 ಮತ್ತು 27 3ರ ಮಗ್ಗಿಯಲ್ಲಿ ಛೇದ ಹೊಡೆಯೋಣ.
3 ಎಂಟ್ಲೆ 24, 3 ಒಂಬತ್ಲೆ 27. ಇಲ್ಲೂ ಕೂಡ 8/9 ಇದೆ. ಇಲ್ಲೂ ಕೂಡ ನಮಗೆ 8/9 ಬಂದಿದೆ. 8/9 = 8/9. ಈ ಎರಡು ಸಂಖ್ಯೆಗಳು ಸಮನಾಗಿ ಬಂದಿದ್ದಾವೆ. ಆದ್ದರಿಂದ ಈ ಹೇಳಿಕೆ ಸರಿ ಎಂದು ಬರೆಯಬೇಕು. ಆದ್ದರಿಂದ ಈ ಹೇಳಿಕೆ ಸರಿ. ಈ ಪ್ರಶ್ನೆ 5.2 ಅನುಪಾತ 3.9 ಸಮಾನುಪಾತ 3:4 ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ದಶಮಾಂಶ ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. 5.2 ಬೈ 3.9 3/4 ಇದೆ. ಈಗ ನಾವು ಈ ಎರಡು ಸಂಖ್ಯೆಗಳು ಸಮನಾಗಿವೆಯೇ ಇಲ್ಲವೇ ಎಂದು ಕಂಡುಹಿಡಿಯಬೇಕು. 5.2 ಮತ್ತು 3.9. ಈಗ ನಾವು 1.3ರಿಂದ 5.2 ಭಾಗಿಸಿದಾಗ 4 ಬರುತ್ತದೆ. ಅಂದರೆ 1.3 4ರಿಂದ ಗುಣಿಸಿದಾಗ 5.2 ಮತ್ತು 1.3 3ರಿಂದ ಗುಣಿಸಿದಾಗ 3.9 ಬರುತ್ತದೆ. ಆದ್ದರಿಂದ ಇಲ್ಲಿ 4/3 3/4. ಇಲ್ಲಿ ನಾವು 3/4 ಛೇದ ಹೊಡೆಯಲು ಸಾಧ್ಯವಿಲ್ಲ. ಈ ಎರಡು ಸಂಖ್ಯೆಗಳನ್ನು ಈಗ ನಾವು ಬರೆದುಕೊಳ್ಳಬೇಕು. 4/3 3/4 ಈ ಸಂಖ್ಯೆಗಳು ಸಮನಾಗಿಲ್ಲ. ಆದ್ದರಿಂದ ಹೇಳಿಕೆ ತಪ್ಪು. ಹೇಳಿಕೆ ತಪ್ಪು. ಎಫ್ ಪ್ರಶ್ನೆ 0.9 ಅನುಪಾತ 0.36 ಸಮಾನುಪಾತ 10:4. ಈಗ ಬರೆದುಕೊಳ್ಳೋಣ. 0.9 ಬೈ 0.36 ಇಲ್ಲಿ 10/4 ಇದೆ. ಈಗ ನಾವು 0.9 ಮತ್ತು 0.36 ದಶಮಾಂಶ ರೂಪವನ್ನು ಹೊರತುಪಡಿಸಿ ಬರೆಯೋಣ. 0.9 90 ಆಗುತ್ತದೆ. ಇಲ್ಲಿ 0.36 36 ಆಗುತ್ತದೆ. 10/4. ಈಗ ನಾವು ಛೇದ ಹೊಡೆಯೋಣ. 9ರ ಮಗ್ಗಿಯಲ್ಲಿ 9×4 36, 9×10 90. ಇಲ್ಲೂ ಕೂಡ 10/4, ಇಲ್ಲೂ ಕೂಡ 10/4 ಬಂದಿದೆ. ಅಂದರೆ ಇಲ್ಲಿ ಇವು ಸಮಾನುಪಾತದಲ್ಲಿ ಇವೆ. ಆದ್ದರಿಂದ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಸರಿ. ಪ್ರಶ್ನೆ ನಂಬರ್ 3 ಮುಂದೆ ನೀಡಿರುವ ಹೇಳಿಕೆಗಳು ಸರಿಯೇ? ಎ 40 ಜನ ಅನುಪಾತ 200 ಜನ = 15 ರೂಪಾಯಿ ಅನುಪಾತ 75 ರೂಪಾಯಿ. ಇಲ್ಲಿ 40 ಜನರಿಗೆ 15 ರೂಪಾಯಿ ಅಂತೆ, 200 ಜನರಿಗೆ 75 ರೂಪಾಯಿ ಸರಿಯೇ ಎಂದು ಈಗ ನಾವು ಕಂಡುಹಿಡಿಯಬೇಕು. ಈ ಲೆಕ್ಕವನ್ನು ಕೂಡ ನಾವು ಮೊದಲಿನ ಲೆಕ್ಕದಂತೆ ಮಾಡಬೇಕಾಗಿದೆ. 40 ಮತ್ತು 200 40/200. ಇಲ್ಲಿ 15 ಮತ್ತು 75 ಇದೆ. 15/75 ಎಂದು ಬರೆದುಕೊಳ್ಳಬೇಕು. ಇಲ್ಲಿ 40ರ ಮಗ್ಗಿಯಲ್ಲಿ 41 45 200, 15 15 15 75, 1/5 1/5 ಬಂದಿದೆ. ಈ ಎರಡು ಸಂಖ್ಯೆಗಳು ಸಮನಾಗಿದ್ದಾವೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಸರಿ. ಪ್ರಶ್ನೆ ಬಿ 7.5 ಲೀಟರ್ ಅನುಪಾತ 15 ಲೀಟರ್ = 5 kg ಅನುಪಾತ 10 kg ಎಂದು ಕೊಟ್ಟಿದ್ದಾರೆ. ಬರೆದುಕೊಳ್ಳೋಣ. 7.5/15 5/10. ಇಲ್ಲಿ 7.5 ಒಂದಾಗಿ ತೆಗೆದುಕೊಂಡಾಗ 7.5 2ರಿಂದ ಗುಣಿಸಿದಾಗ ನಮಗೆ 15 ಬರುತ್ತದೆ. ಅಂದರೆ 7.5 1, 7.5 2ರಿಂದ ಗುಣಿಸಿದಾಗ 15 ಬರುತ್ತದೆ. 1/2 ಆಯಿತು. 5 1 5 2 1/2 1/2 ಎರಡು ಸಂಖ್ಯೆಗಳು ಸಮನಾಗಿ ಬಂದಿದ್ದಾವೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಸರಿ. ಸಿ ಪ್ರಶ್ನೆ 99 kg ಅನುಪಾತ 45 kg = 44 ರೂಪಾಯಿ ಅನುಪಾತ 20 ರೂಪಾಯಿ. ಬರೆದುಕೊಳ್ಳೋಣ. 99/45 ಇಲ್ಲಿ 44/20. ಈಗ ಇಲ್ಲಿ 99 45 ನಾವು ಛೇದ ಹೊಡೆಯೋಣ. 9ರ ಮಗ್ಗಿಯಲ್ಲಿ 9×5 45, 9×1 9, 9×1 9. ಇಲ್ಲಿ 9ರಿಂದ ಭಾಗಿಸಿದಾಗ 9×5 45 ಮತ್ತು
9 11 99 ಬಂದಿದೆ. ಈಗ 44/20 ನಾವು ಭಾಗಿಸಬೇಕು. ಇದನ್ನು ಕೂಡ ನಾವು ಇಲ್ಲಿ 4ರಿಂದ ಭಾಗಿಸೋಣ. 4 5 20, 4 1 4, 4 1 4, 11/5 11/5 ಸಮನಾಗಿದೆ. 11/5 = 11/5. ಆದ್ದರಿಂದ ಈ ಹೇಳಿಕೆ ಸರಿ. ಡಿ ಪ್ರಶ್ನೆ 32 ಮೀಟರ್ ಅನುಪಾತ 64 ಮೀಟರ್ = 6 ಸೆಕೆಂಡ್ ಅನುಪಾತ 12 ಸೆಕೆಂಡ್. ಈಗ ನಾವು ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. 32/64, 6/12. ಇಲ್ಲಿ 32 1 32, 32 2 64, 6 1 6, 6 2 12, 1/2 = 1/2. ಈ ಎರಡು ಸಂಖ್ಯೆಗಳು ಸಮನಾಗಿ ಛೇದ ಹೋಗಿದ್ದಾವೆ. ಆದ್ದರಿಂದ ಹೇಳಿಕೆ ಸರಿ. ಈ ಪ್ರಶ್ನೆ 45 ಕಿಲೋಮೀಟರ್ ಅನುಪಾತ 60 ಕಿಲೋಮೀಟರ್ = 12 ಗಂಟೆ ಅನುಪಾತ 15 ಗಂಟೆ. 45/60, 12/15. ಈಗ ನಾವು ಛೇದ ಹೊಡೆಯೋಣ. 15ರ ಮಗ್ಗಿಯಲ್ಲಿ 15 3 45, 15 4 60. ಇಲ್ಲಿ ನಾವು 3ರ ಮಗ್ಗಿಯಿಂದ ಛೇದ ಹೊಡೆಯಬಹುದು. 3 4 12, 3 5 15. ಇಲ್ಲಿ ಸಂಖ್ಯೆಗಳು ಬೇರೆ ಬೇರೆ ಆಗಿವೆ. 3/4 ಮತ್ತು 4/5 ಬಂದಿದೆ, ಸಮನಾಗಿಲ್ಲ. ಆದ್ದರಿಂದ ಹೇಳಿಕೆ ತಪ್ಪು. ಪ್ರಶ್ನೆ ನಂಬರ್ 4. ಮುಂದೆ ನೀಡಿರುವ ಅನುಪಾತಗಳು ಸಮಾನುಪಾತದಲ್ಲಿವೆಯೇ ನಿರ್ಧರಿಸಿ. ಸಮಾನುಪಾತದಲ್ಲಿದ್ದರೆ ಅವುಗಳ ಮಧ್ಯಪದಗಳು ಮತ್ತು ಅಂತ್ಯಪದಗಳನ್ನು ಬರೆಯಿರಿ. ಈಗ ನಾವು ಈ 5 ಪ್ರಶ್ನೆಗಳು ಸಮಾನುಪಾತದಲ್ಲಿವೆ ಎಂದು ನಿರ್ಧರಿಸಿ. ಸಮಾನುಪಾತದಲ್ಲಿ ಇದ್ದಲ್ಲಿ ಮಧ್ಯಪದಗಳನ್ನು ಮತ್ತು ಅಂತ್ಯಪದಗಳನ್ನು ಬರೆಯಬೇಕು. ಎ ಪ್ರಶ್ನೆ 25 ಸೆಂಟಿಮೀಟರ್ ಅನುಪಾತ 1 ಮೀಟರ್ ಮತ್ತು 40 ರೂಪಾಯಿ ಅನುಪಾತ 160. ಇಲ್ಲಿ ಸೆಂಟಿಮೀಟರ್ ಮತ್ತು ಮೀಟರ್ನಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮೀಟರ್ ಇರುವ ಜಾಗದಲ್ಲಿ ಸೆಂಟಿಮೀಟರ್ ಆಗಿ ಪರಿವರ್ತಿಸಿಕೊಳ್ಳಬೇಕು. 25 ಸೆಂಟಿಮೀಟರ್ನಲ್ಲಿದೆ. ಇಲ್ಲಿ 1 ಮೀಟರನ್ನು ನಾವು 1 ಮೀಟರ್ಗೆ 100 ಸೆಂಟಿಮೀಟರ್. 1 ಮೀಟರ್ = 100 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಇಲ್ಲಿ 25/1 ಇಡುವ ಜಾಗದಲ್ಲಿ ನಾವು 25/100 ಎಂದು ಇಡಬೇಕು. ಇಲ್ಲಿ 40/160 ಇವು ರೂಪಾಯಿಗಳಲ್ಲೇ ಇದೆ, ಹಾಗೆ ಇಡೋಣ. 25 1 25, 25 4 100, 41 40, 44 160. 1/4 1/4 ಸಮನಾಗಿದೆ. ಆದ್ದರಿಂದ ಅನುಪಾತಗಳು ಸಮಾನುಪಾತದಲ್ಲಿವೆ. ಆದ್ದರಿಂದ ಅನುಪಾತಗಳು ಸಮಾನುಪಾತದಲ್ಲಿವೆ. ಈಗ ನಾವು ಸಮಾನುಪಾತದಲ್ಲಿದ್ದಾಗ ಮಧ್ಯಪದ ಮತ್ತು ಅಂತ್ಯಪದಗಳನ್ನು ಬರೆಯಬೇಕು. ಮಧ್ಯಪದಗಳು ಇಲ್ಲಿ ಮಧ್ಯೆ ಇರುವಂತಹ ಪದವನ್ನು ಬರೆಯೋಣ. 1 ಮೀಟರ್ ಮತ್ತು 40 ರೂಪಾಯಿ. 1 ಮೀಟರ್ ಮತ್ತು 40 ರೂಪಾಯಿ. ಅಂತ್ಯಪದಗಳು 25 ಸೆಂಟಿಮೀಟರ್ ಮತ್ತು 160 ರೂಪಾಯಿ. ಅಂತ್ಯಪದಗಳು 25 ಮೀಟರ್ ಮತ್ತು 160 ರೂಪಾಯಿಗಳು. ಬಿ ಪ್ರಶ್ನೆ 39 ಲೀಟರ್ ಅನುಪಾತ 65 ಲೀಟರ್ ಮತ್ತು 6 ಬಾಟಲ್ಗಳು ಅನುಪಾತ 10 ಬಾಟಲ್ಗಳು. ಈಗ ಅನುಪಾತದಲ್ಲಿವೆಯೇ ಇಲ್ಲವೇ ಎಂದು ನೋಡೋಣ. 39/65, 6/10. ಈಗ ನಾವು ಛೇದ ಹೊಡೆಯೋಣ. 13ರ ಮಗ್ಗಿಯಲ್ಲಿ 13 3 39, 13 5 65. ಇಲ್ಲಿ 2ರ ಮಗ್ಗಿಯಲ್ಲಿ 2 3 6, 2 5 10. ಇದು 3/5 ಸಮನಾಗಿದೆ. ಆದ್ದರಿಂದ ಇವು ಸಮಾನುಪಾತದಲ್ಲಿ ಇವೆ. ಆದ್ದರಿಂದ ಅನುಪಾತಗಳು ಸಮಾನುಪಾತದಲ್ಲಿವೆ.
ಮಧ್ಯ ಪದಗಳು ಇಲ್ಲಿ ಮಧ್ಯ ಇರುವ ಪದಗಳು 65 ಲೀಟರ್ ಮತ್ತು 6 ಬಾಟಲ್, 65 ಲೀಟರ್ ಮತ್ತು 6 ಬಾಟಲ್ಗಳು. ಅಂತ್ಯಪದಗಳು 39 ಲೀಟರ್ ಮತ್ತು 10 ಬಾಟಲ್ಗಳು. 39 ಲೀಟರ್ 10 ಬಾಟಲ್ಗಳು. ಸಿ 2 kg ಅನುಪಾತ 80 kg ಮತ್ತು 25 ಗ್ರಾಂ ಅನುಪಾತ 625 ಗ್ರಾಂ. 2/80 25/625. ಈಗ ನಾವು ಛೇದ ಹೊಡೆಯೋಣ. 2 1 2 4 8 ಸೊನ್ನೆಯನ್ನು ಹಾಗೆ ಇರಿಸೋಣ. 1/40 ಬಂದಿದೆ. ಇಲ್ಲಿ 25 1 25 25 625. ಇಲ್ಲಿ 1/40 ಮತ್ತು 1/25 ಬಂದಿದೆ. ಇಲ್ಲಿ ಅನುಪಾತಗಳು ಸಮನಾಗಿಲ್ಲ, ಆದ್ದರಿಂದ ಅನುಪಾತಗಳು ಸಮಾನುಪಾತದಲ್ಲಿ ಇಲ್ಲ ಎಂದು ಬರೆಯಬೇಕು. ಇಲ್ಲಿ ಸಮಾನುಪಾತದಲ್ಲಿ ಇಲ್ಲವಾದ್ದರಿಂದ ನಾವು ಮಧ್ಯಪದ ಮತ್ತು ಅಂತ್ಯಪದಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ. ಡಿ ಪ್ರಶ್ನೆ 200 ml 2.5 ಲೀಟರ್ ಮತ್ತು 4 ರೂಪಾಯಿ ಅನುಪಾತ 50 ರೂಪಾಯಿ. ಇಲ್ಲಿ ಲೀಟರ್ನಲ್ಲಿರುವ ಸಂಖ್ಯೆಯನ್ನು ನಾವು ಮಿಲಿ ಲೀಟರ್ಗೆ ಪರಿವರ್ತಿಸಬೇಕು. ಇಲ್ಲಿ 1 ಲೀಟರ್ಗೆ 1000 ml. ಈಗ ನಾವು ಸಂಖ್ಯೆಯನ್ನು ಬರೆದುಕೊಳ್ಳೋಣ. 2 ಇಲ್ಲಿ 1 ಲೀಟರ್ಗೆ 1000 ml ಆದಾಗ 2.5 ಲೀಟರ್ಗೆ 2500 ಮಿಲಿ ಲೀಟರ್ ಆಗುತ್ತದೆ. ಆದ್ದರಿಂದ 200/2500 4/50. ಈಗ ನಾವು ಛೇದ ಹೊಡೆಯೋಣ. 100ರ ಮಗ್ಗಿಯಲ್ಲಿ 100 200, ಇಲ್ಲಿ 100 200. 250ರಲ್ಲಿ 200 ತೆಗೆದಾಗ 50 ಉಳಿದಿದೆ. ಅಂದರೆ ಇಲ್ಲಿ 50 ಮತ್ತು ಇನ್ನೊಂದು 0 ಉಳಿಯಿತು. 500. 105 500. ಇಲ್ಲಿ 2 2 4. 2 4. ಇಲ್ಲಿ 4 ಕಳೆದಾಗ 5ರಲ್ಲಿ 1 ಉಳಿಯಿತು. 10. 2 5 10. 2/25 2/25 ಸಮನಾಗಿದೆ. =2/25. ಆದ್ದರಿಂದ ಅನುಪಾತಗಳು ಸಮಾನುಪಾತದಲ್ಲಿವೆ. ಮಧ್ಯಪದಗಳು 2.5 ಲೀಟರ್ ಮತ್ತು 4 ರೂಪಾಯಿ. 4 ರೂಪಾಯಿ. ಅಂತ್ಯಪದಗಳು 200 ml ಮತ್ತು 50 ರೂಪಾಯಿ. 200 ml ಮತ್ತು 50 ರೂಪಾಯಿಗಳು. ಮಧ್ಯಪದವನ್ನು ನಾವು ಮಧ್ಯದಲ್ಲಿರುವ ಸಂಖ್ಯೆಯನ್ನು ಬರೆಯಬೇಕು. ಅಂತ್ಯಪದವನ್ನು ಬರೆಯುವಾಗ ಕೊನೆಯದಾಗಿರುವ ಸಂಖ್ಯೆಗಳನ್ನು ಬರೆಯಬೇಕಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 12.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.